ನಮಸ್ಕಾರ. ಅಭಿಷೇಕ್ ಶರ್ಮರವರ ಆರ್ಭಟವನ್ನ ಕಂಡು ದಂಗಾದರು ಕ್ರಿಕೆಟ್ ದಿಗ್ಗಜರು. ಬಳಿಕ ನೀಡಿದರು ದೊಡ್ಡ ಹೇಳಿಕೆ. 141 ರನ್ ಬಾರಿಸಿ ದಿಗ್ಗಜರ ದಾಖಲೆಯನ್ನ ಪುಡಿಗಟ್ಟಿದ ಅಭಿಷೇಕ್ ಶರ್ಮಾ. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಟೀಂ ಇಂಡಿಯಾಗೆ ಮತ್ತೊಬ್ಬ ಯುವರಾಜ್ ಸಿಂಗ್ ಸಿಕ್ಕಿದ್ದಾರೆ. ಹೌದು, ನಾವು ಮಾತಾಡ್ತಿರುವ ಆಟಗಾರ ಬೇರೆ ಯಾರು ಅಲ್ಲ, ಅವರೇ ಅಭಿಷೇಕ್ ಶರ್ಮಾ. ಎಸ್ಆರ್ಎಸ್ ತಂಡದ ಯುವ ಆರಂಭಿಕ ಆಟಗಾರ ನಿನ್ನೆ ನಡೆದ PBKS ವಿರುದ್ಧದ ಪಂದ್ಯದಲ್ಲಿ ಉಗ್ರ ರೂಪದ ಬ್ಯಾಟಿಂಗ್ ಅವತಾರವನ್ನ ತಾಳಿ ಕೇವಲ 55 ಎಸೆತಗಳಲ್ಲಿ ಬರೋಬ್ಬರಿ 141 ರನ್ ಬಾರಿಸಿದ್ದಾರೆ. ಇವರ ಈ ಸ್ಫೋಟಕ ಸೆಂಚುರಿಯಲ್ಲಿ ಬರೋಬ್ಬರಿ 10 ಸಿಕ್ಸ್ ಹಾಗೂ 14 4ಗಳು ಒಳಗೊಂಡಿದ್ದವು. ಇದರೊಂದಿಗೆ 256ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ ಅಭಿಷೇಕ್ ಶರ್ಮಾ ಪಂಜಾಬ್ ಬೌಲರ್ಗಳನ್ನ ಬೆಂಡೆತ್ತಿದ್ದಲ್ಲದೆ 55 ಎಸೆತಗಳಲ್ಲಿ 141 ರನ್ ಬಾರಿಸಿ ಎಸ್ಆರ್ಎಸ್ ತಂಡದ ಪರ ವೈಯಕ್ತಿಕ ಅತ್ಯಧಿಕ ರನ್ ಕಲೆ ಹಾಕಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಇದಲ್ಲದೆ ಈ ಸೀಸನ್ ನಲ್ಲಿ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ಕಲೆ ಹಾಕಿದ ಮೊದಲ ಬ್ಯಾಟರ್ ಎಂಬ ಹೆಗ್ಗಳಿಕೆಗೂ ಅಭಿಷೇಕ್ ಶರ್ಮಾ ಪಾತ್ರವಾಗಿದ್ದಾರೆ. ಮತ್ತು ಇಂದಿನ ಇನ್ನಿಂಗ್ಸ್ ನಲ್ಲಿ 10 ಸಿಕ್ಸ್ ಸಿಡಿಸುವುದರೊಂದಿಗೆ ಎಸ್ಆರ್ಎಸ್ ತಂಡದ ಪರ ಇನ್ನಿಂಗ್ಸ್ ಒಂದರಲ್ಲಿ ಅತ್ಯಧಿಕ ಸಿಕ್ಸ್ ಸಿಡಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೂ ಅಭಿಷೇಕ್ ಶರ್ಮಾ ಪಾತ್ರವಾಗಿದ್ದಾರೆ. ಮುಖ್ಯವಾಗಿ ಸ್ಫೋಟಕ ಸೆಂಚುರಿಗಳನ್ನ ಸಿಡಿಸುವ ಮೂಲಕ ಅಭಿಷೇಕ್ ಶರ್ಮಾ ದಿಗ್ಗಜರ ದಾಖಲೆಗಳನ್ನೇ ಧ್ವಂಸ ಮಾಡಿದ್ದಾರೆ. ಸ್ನೇಹಿತರೆ, ಇನ್ನುವರೆಗೆ ಸಾಥ್ ನೀಡಿದ ಇನ್ನೋರ್ವ ಆಸೀಸ್ ಆರಂಭಿಕ ಆಟಗಾರರಾದ ಟ್ರಾವಿಸ್ ಹೆಡ್ 37 ಎಸೆತಗಳಲ್ಲಿ 66 ರನ್ ಸಿಡಿಸಿ ಎಸ್ಆರ್ಎಸ್ ತಂಡದ ಗೆಲುವಿನಲ್ಲಿ ಮಹತ್ತರ ಕೊಡುಗೆ ನೀಡಿದರು. ಇದರೊಂದಿಗೆ ಪಂಜಾಬ್ ಕಿಂಗ್ಸ್ ನೀಡಿದ 246 ರನ್ಗಳ ಟಾರ್ಗೆಟ್ ಅನ್ನ ಹೈದರಾಬಾದ್ ತಂಡ ಕೇವಲ 18.3 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು. ಈ ಮುಖ್ಯವಾಗಿ ಹೈದರಾಬಾದ್ ಈ ಪಂದ್ಯವನ್ನ 8 ವಿಕೆಟ್ಗಳಿಂದ ಗೆದ್ದುಕೊಳ್ಳುವ ಮೂಲಕ ಟೂರ್ನಿಯಲ್ಲಿ ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಮರಳಿದೆ. ಸ್ನೇಹಿತರೆ, ಇದೀಗ ಅಭಿಷೇಕ್ ಶರ್ಮರವರ ಅದ್ಭುತ ಆಟದ ಕುರಿತು ಮಾತನಾಡಿದ ಕ್ರಿಕೆಟ್ ದೇವರಾದ ಸಚಿನ್ ತೆಂಡೂಲ್ಕರ್ ಈ ರೀತಿಯಾಗಿ ಹೇಳಿದ್ದಾರೆ. ನಾನು ಇಡೀ ವಿಶ್ವದಲ್ಲೇ ಹಲವು ಸ್ಟಾರ್ ಆಟಗಾರರನ್ನ ನೋಡಿದ್ದೇನೆ, ಆದರೆ ಅಭಿಷೇಕ್ ಶರ್ಮರವರ ಇಂದಿನ ಆಟದಲ್ಲಿ ಕ್ಲಾಸ್ ಹಾಗೂ ಅಗ್ರೆಸಿವ್ ನನ್ನ ಮನ ಗೆದ್ದಿದೆ. 141 ರನ್, ಅದು ಕೂಡ ಕೇವಲ 55 ಎಸೆತಗಳಲ್ಲಿ. ಇದು ಕೇವಲ ಒಂದು ಇನ್ನಿಂಗ್ಸ್ ಆಗಿರಲಿಲ್ಲ, ಇದು ಒಂದು ಸ್ಟೇಟ್ಮೆಂಟ್ ಆಗಿತ್ತು. ಇವನು ಎಲ್ಲಾ ತರಹದ ಬೌಲರ್ಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾನೆ ಎಂದು ತೆಂಡೂಲ್ಕರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು ಶಾರ್ಟ್ ಸೆಲೆಕ್ಷನ್ ನಲ್ಲಿ ಯಾವುದೇ ತಪ್ಪುಗಳನ್ನ ಮಾಡಿಲ್ಲ ಮತ್ತು ಅವಕಾಶ ಸಿಕ್ಕಾಗ ಸ್ಟ್ರೈಕ್ ರೊಟೇಟ್ ಮಾಡಿದರು ಹಾಗೂ ಲೂಸ್ ಬಾಲ್ ಗಳನ್ನ ಸಿಕ್ಸ್ ಮೂಲಕ ಪನಿಷ್ ಮಾಡಿದರು ಎಂದು ತೆಂಡೂಲ್ಕರ್ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ಯುವರಾಜ್ ಸಿಂಗ್ ರವರು ಈ ರೀತಿಯಾಗಿ ಹೇಳಿದ್ದಾರೆ. ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಗಳಲ್ಲಿ ಬೇರೆಯದೇ ಕ್ರೇಜ್ ಇರುತ್ತದೆ ಮತ್ತು ಇಂದಿನ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಕ್ರೇಜ್ ಜೊತೆಗೆ ಪವರ್ ಹಾಗೂ ಟೆಂಪರ್ಮೆಂಟ್ ನ ಆಟವಾಡಿದರು ಎಂದು ಯುವಿ ತಿಳಿಸಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು 10 ಸಿಕ್ಸ್ಗಳು ಒಂದೇ ಇನ್ನಿಂಗ್ಸ್ ನಲ್ಲಿ ಬಾರಿಸುವುದು ನಿಜಕ್ಕೂ ಕಷ್ಟವಾಗುತ್ತದೆ. ಅವರ ಆಟವು ನನ್ನ ಹಳೆಯ ದಿನಗಳನ್ನ ನೆನಪಿಸಿದವು. ಇಡೀ ಪಂದ್ಯವನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ಅಭಿಷೇಕ್ ಶರ್ಮಾ ಇಂದಿನ ಪಂದ್ಯದಲ್ಲಿ ಅದ್ಭುತ ಆಟವಾಡಿದರು ಎಂದು ಯುವಿ ತಿಳಿಸಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು ಅಭಿಷೇಕ್ ರವರ ಆಟಿಟ್ಯೂಡ್ ನನಗೆ ಇಷ್ಟವಾಗುತ್ತದೆ. ಇನ್ನು ಇದಾದ ಬಳಿಕ ಮಾತನಾಡಿದ ಪಾಕ್ನ ದಿಗ್ಗಜ ಆಟಗಾರರಾದ ಶೋಯಬ್ ಅಖ್ತರ್ ಈ ರೀತಿಯಾಗಿ ತಿಳಿಸಿದ್ದಾರೆ. 141 ರನ್ ಬಾರಿಸುವುದು ಕಷ್ಟ, ಅದು ಕೂಡ ಟಾರ್ಗೆಟ್ ಚೇಸ್ ಮಾಡುವ ವೇಳೆ ಮತ್ತಷ್ಟು ಕಷ್ಟವಾಗುತ್ತದೆ. ಆದ್ಯಾಗೂ ಈ ಕೆಲಸವನ್ನ ಅಭಿಷೇಕ್ ಶರ್ಮಾ ಮಾಡಿ ತೋರಿಸಿದ್ದಾರೆ. ಅವರು ಎಲ್ಲಾ ಬೌಲರ್ಗಳನ್ನ ಟಾರ್ಗೆಟ್ ಮಾಡಿದರು. ಪವರ್, ಟೈಮಿಂಗ್, ಪ್ಲೇಸ್ಮೆಂಟ್ ಎಲ್ಲವೂ ಆನ್ ಟಾಪ್ ನಲ್ಲಿತ್ತು ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ.